ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಕೃಷ್ಣನಿಂದ ಅರ್ಜುನನಿಗೆ ಕುರುಕ್ಷೇತ್ರ ರಣರಂಗದಲ್ಲಿ ಬೋಧಿಸಲ್ಪಟ್ಟ ಶ್ರೀಮದ್ ಭಗವದ್ಗೀತೆಯು ಅಸಂಖ್ಯಾತ ಅನರ್ಘ್ಯ ರತ್ನಗಳ ಭಂಡಾರ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಭಕ್ತರಿಗಾಗಿ ಆಯೋಜಿಸಿದ್ದ ಒಂದು ದಿನದ ಆಧ್ಯಾತ್ಮಿಕ ಶಿಬಿರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಧ್ಯಾನಾಭ್ಯಾಸ ನಡೆಸಿಕೊಟ್ಟ ಅವರು ಶ್ರೀಮದ್ ಭಗವದ್ಗೀತೆಯ ಅನರ್ಘ್ಯ ರತ್ನಗಳು ಎಂಬ ವಿಷಯವಾಗಿ ವಿಶೇಷ ಪ್ರವಚನ ನೀಡುತ್ತಾ ಮಾತನಾಡಿದರು. ಶಿಬಿರದ ಪ್ರಯುಕ್ತ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯಿ ಅವರಿಂದ ವಿಶೇಷ ಭಜನೆ, ಆಧ್ಯಾತ್ಮಿಕ ಪ್ರಶ್ನೋತ್ತರ, ಶ್ರೀ ಶಾರದಾದೇವಿ ಜೀವನ ಗಂಗಾ ಕ್ವಿಜ್, ಯತೀಶ್ ಎಂ ಸಿದ್ದಾಪುರ ಅವರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಭಜನೆಗಳ ಪಾತ್ರ ಎಂಬ ವಿಷಯವಾಗಿ ಉಪನ್ಯಾಸ, ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ಅವರಿಂದ ಆಧ್ಯಾತ್ಮಿಕ ಪ್ರಶ್ನೋತ್ತರ ಉಪನ್ಯಾಸ, ಕಾಫಿ ವಿತರಣೆ, ಅನ್ನಪ್ರಸಾದ ವಿನಿಯೋಗ ನಡೆಯಿತು. ಶಿಬಿರದಲ್ಲಿ ಎಚ್ ಲಕ್ಷ್ಮೀದೇವಮ್ಮ, ಪ್ರೇಮ, ಮಲ್ಲಿಕಾರ್ಜುನ, ಲೋಕೇಶ್, ಪದ್ಮಾವತಿ, ಮದ್ದಿಹಳ್ಳಿ, ಜಯಪ್ಪ, ಗೌರಮ್ಮ, ಜಯಮ್ಮ, ಕೆಂಚಪ್ಪ, ಮಹದೇವಮ್ಮ, ದೊಡ್ಡಜ್ಜಯ್ಯ, ಗೋವಿಂದರೆಡ್ಡಿ, ಅಂಬುಜ, ಕವಿತಾ, ವನಜಾಕ್ಷಿ, ಯಶೋಧ, ಸುಮಂಗಳಮ್ಮ, ವಿಜಯಲಕ್ಷ್ಮಿ, ಸಂಗೀತ, ಸರಸ್ವತಿ, ಗೋವಿಂದರಾಜು, ಗೀತಾ, ಸರಸ್ವತಿ, ಪಾಂಡು, ಪಂಕಜ, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿದರು. ನನಗೆ